ರಾಜಲಾಂಛನ ಸಂಸ್ಥೆಯ 6ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಹಾಗೂ ಡಿವೈಎಸ್ಪಿ ಎಲ್ವೈ ರಾಜೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಕ್ತದಾನ ಶಿಬಿರ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ಎಸ್ಆರ್ ಬಡಾವಣೆಯ ಬಿಡಿಎ ಕಾಂಪ್ಲೆಕ್ಸ್ನ ಪಕ್ಕದಲ್ಲಿರುವ ವೈಟ್ ಹೌಸ್ ಹಾಲ್ನಲ್ಲಿ ಸೆಪ್ಟೆಂಬರ್ 3ರಂದು ಬೆಳಗ್ಗೆ 8 ಗಂಟೆಗೆ ಆಯೋಜಿಸಲಾಗಿದ್ದು, ಸಕಾಲಕ್ಕೆ ಅಭಿಮಾನಿಗಳು, ಸಾರ್ವಜನಿಕರು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ರಾಜಲಾಂಛನ ಸಂಸ್ಥೆ ಚಂದಾಪುರ ಘಟಕದ ಪದಾಧಿಕಾರಿಗಳು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜಲಾಂಛನ ಸಂಸ್ಥೆ ಚಂದಾಪುರ ಘಟಕದ ಅಧ್ಯಕ್ಷರಾದ ವಸಂತ್ ಕುಮಾರ್, ಉಪಾಧ್ಯಕ್ಷರಾದ ಎಚ್.ಎ. ಶೇಖರ್, ಕಾರ್ಯದರ್ಶಿ ಶ್ರೀಮತಿ ಭಾರತಿ ಶರ್ಮಾ, ಸದಸ್ಯರುಗಳಾದ ಕನ್ನಡಿಗ ಓಂಕಾರಪ್ಪ, ಸಂತೋಷ್ ಪಾಟೀಲ್, ರಾಘವೇಂದ್ರ, ಬಸವರಾಜ್, ಕೃಷ್ಣಾರೆಡ್ಡಿ ಮತ್ತಿತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ, ಸೆಪ್ಟೆಂಬರ್ 3ನೇ ತಾರೀಕು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇನಪ್ಪ ಅಂದರೆ, ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ಎಚ್.ಎಸ್.ಆರ್ ಲೇಔಟಲ್ಲಿ ವೈಟ್ ಹೌಸ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಎಲ್.ವೈ. ರಾಜೇಶ್ ಸರ್ ಅವರ ಒಂದು ಬರ್ತ್ಡೇ ಪ್ರಯುಕ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಅವರ ಒಂದು ಬರ್ತ್ಡೇ ದಿವಸ ಇದೊಂದೇ ಸಾರಿ ಅಲ್ಲ, ಪ್ರತಿ ವರ್ಷವೂ ಸುಮಾರು 100 ಜನ ಒಂದು ಬ್ಲಡ್ ಕ್ಯಾಂಪನ್ನು ಕೊಡ್ತಾಯಿರ್ತಾರೆ. ಹಾಗೆ ಶಾಲೆ ಮಕ್ಕಳಿಗೆ ಸ್ಕೂಲ್ ಬುಕ್ಸ್ ಆಗ್ಬೋದು, ನೋಟ್ಬುಕ್ ಆಗ್ಬೋದು, ಅವ್ರಿಗೆ ಯಾರನ್ನ ಭಾಳ ಬಡ ವಿದ್ಯಾರ್ಥಿಗಳಿಗೆ ಹಣ ಕೊಡುವಂಥ ಕಾರ್ಯಕ್ರಮ ಆಗ್ಬೋದು, ಎಲ್ಲವೂ ಇವರ ಒಂದು ಬರ್ತ್ಡೇ ದಿವಸ ಹಮ್ಮಿಕೊಂಡಿರ್ತೀವಿ. ಎಲ್ಲರೂ ಹುಟ್ಟು ಸಾವು ಎಲ್ಲರಿಗೂ ಸಹಜ. ಆದರೆ ಒಂದು ಹುಟ್ಟಿನ ಜೊತೆ ನಾವೇನಾದ್ರು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗು ಕೊಡಬೇಕು ಅಂತ ಆ ಸಾರ್ ಅವರು ಯಾವತ್ತೂ ಅವ್ರ ಅದೇ ಉದ್ದೇಶ. ಅದ್ರ ಜೊತೆ ನಾವು ಕೂಡ ಚಂದಾಪುರದ ರಾಜಲಾಂಛನ ಆಗ್ಬೋದು, ಇಡೀ ಟೋಟಲ್ ಎಲ್ಲ ಘಟಕದ ನಮ್ಮ ರಾಜಲಾಂಛನ ಸಂಸ್ಥೆಗಳು ಕೈ ಜೋಡಿಸಿ ಕೆಲಸ ಮಾಡ್ತಾಯಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಿಂತಿದ್ದಾವೆ. ಯಾಕಂದರೆ ನಾವು ಕೂಡ ಒಂದು ಯೋಚನೆ ಮಾಡಬೇಕು, ಸಮಾಜಕ್ಕೆ ಏನಾದರೂ ಅಂತ ಒಂದು ಚಿಕ್ಕ ಕೊಡುಗೆ ಕೊಡ್ಬೇಕಾದ್ರೆ ತಾವು ಒಬ್ಬೊಬ್ರಿಗೆ ಕೊಡೋಕ್ಕೆ ಕೂಡ ಕಷ್ಟ ಆಗ್ತದೆ. ಆಗ ಒಂದು ಈ ಥರ ಸ್ಫೂರ್ತಿ ಆಗಿರ್ತವಂಥ ಅಧಿಕಾರಿಗಳು ಈ ಥರ ಒಂದು ಯೋಚನೆ ಮಾಡಿದಾಗ ಅದಕ್ಕೆ ಕೈ ಜೋಡಿಸ್ಕೊಂಡು ನಾವು ಕೂಡ ಹೋಗ್ತಾ ಇದ್ದೀವಿ. ಪ್ರತಿ ದಿವಸ ಅಷ್ಟೇ ಅವರು ಹೇಳೋದಿಷ್ಟೇ, ನಾವು ಹುಟ್ಟಿದ್ದೀವಿ, ಸಮಾಜಕ್ಕೆ ಏನಾದ್ರು ಕೊಡಬೇಕಂತ ನಮಗೂ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರ ಜೊತೆ ನಾವು ಕೈ ಜೋಡಿಸ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ನಮ್ಮ ರಾಜಲಾಂಛನ ಉದ್ದೇಶ ಏನಂದರೆ ಪರಿಸರ, ಶಿಕ್ಷಣ, ಅರಿವು. ಯಾಕಂದರೆ ಈಗ ಅರಿವು ಅನ್ನೋದು ಭಾಳ ಮುಖ್ಯವಾಗಿರಬೇಕು ಇವತ್ತು ಯೂತ್ಗೆ. ಯಾಕಂದರೆ ಇವತ್ತು ಯೂತ್ ಏನು ಮಾಡ್ತಾಯಿದ್ದಾರೆ, ಬೇರೆ ಡ್ರಗ್ಸ್ ಅಡಿಕ್ಟ್ ಆಗ್ಬೋದು, ಭಾಳ ಒಂದು ಕೆಟ್ಟ ಚಟಗಳಿಗೆ ಭಾಳ ಹೋಗ್ತಾ ಇದ್ದಾರೆ. ರಾಜಲಾಂಛನ ತಂಡದೊಂದಿಗೆ ದರ್ಪಣ ಅವರು ಕೂಡ ಕೈ ಜೋಡಿಸಿ ಒಂದು ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಇದು ಸಮಸ್ಯೆ ಹೆಂಗೆ ಆಗ್ತಾ ಇದೆ ಅಂತ ಒಂದು ಕಾರ್ಯಕ್ರಮಗಳು ಅವತ್ತಿನ ದಿವಸನೇ ಹಮ್ಮಿಕೊಂಡಿದ್ದೀವಿ. ಬಿಟ್ಟು ರಕ್ತದಾನ ಶಿಬಿರಕ್ಕೆ ಬನ್ನಿ, ಸಹಕರಿಸಿ ಅಂತ ಕೊಡ್ಕೊತಿದ್ದು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ರಾಜಲಾಂಛನ ಸಂಸ್ಥೆ ಶುರುವಾಗಿ ಇಲ್ಲಿಂದ 6 ವರ್ಷಗಳು ಪೂರ್ಣಗೊಳಿಸಿದೆ. ಅದರ ಭಾಗವಾಗಿ ಒಂದು ಆನಿವರ್ಸರಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದೇ ಸೆಪ್ಟೆಂಬರ್ 3ನೇ ತಾರೀಕು. ಅದು ಎಚ್.ಎಸ್.ಆರ್ ಲೇಔಟು BDO ಕಾಂಪ್ಲೆಕ್ಸ್ ವೈಟ್ ಹೌಸ್ ಇದರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ 6ನೇ ವರ್ಷದ್ದು. ಅದಕ್ಕೆ ಎಲ್ಲ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಅದು ಅವತ್ತಿನ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಮೊದಲನೇದಾಗಿ ಏನು ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಪೇಷೆಂಟ್ಗಳಿದ್ದಾರೆ, ಆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ನಾವು ಒಂದು ಬ್ಲಡ್ ಡೊನೇಟ್ ಮಾಡಬೇಕು. ಆ ಬ್ಲಡ್ ಡೊನೇಟನ್ನು ನಾವೆಲ್ಲರೂ ಕೂಡ ಅದೊಂದು ಬ್ಲಡ್ ಡೊನೇಟ್ ಮಾಡಿದರೆ ಆ ಪೇಷೆಂಟ್ಗಳಿಗೆ ನಾವೆಲ್ಲರೂ ಕೂಡ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ, ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಈ ಒಂದು ಕೈ ಜೋಡಿಸ್ತೀರ ಅಂತ ಭಾವಿಸಿದ್ದೀವಿ. ಅದ್ರ ಜೊತೆಗೆ ಒಂದು ಏನು ಹಾರ್ಟ್ ಅಟ್ಯಾಕ್ ಆದರೆ ಇವತ್ತು ಯಾವ ರೀತಿ CRP ಅಂತ ಹೇಳಿ ನಮ್ಮ ದರ್ಪಣ ಟೀಮ್ ಅಂತ ಒಂದಿದೆ, ಅವರು ಬಂದು ಒಂದು ಅವೇರ್ನೆಸ್ ಕಾರ್ಯಕ್ರಮನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಹೆಲ್ತ್ ಕ್ಯಾಂಪಿನ ಇಟ್ಕೊಂಡಿದ್ದೀವಿ. ಐಕಾನ್ ಹಾಸ್ಪಿಟ್ಲ್ ಕಡೆಯಿಂದ ಅವರು ಕೂಡ ಬಂದು ಒಂದು ಹೆಲ್ತ್ ಕ್ಯಾಂಪ್ನ ನಡೆಸ್ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ರಾಜಲಾಂಛನ ಸಂಸ್ಥೆಯ ಆನಿವರ್ಸರಿ ಪ್ರಯುಕ್ತ. ಅದ್ರ ಜೊತೆಗೆ ಅವತ್ತಿನ ಒಂದು ವಿಶೇಷ ಏನಪ್ಪ ಅಂತಂದರೆ, ನಮ್ಮ DYSP ಎಲ್.ವೈ. ರಾಜೇಶ್ ಸರ್ ಅವರ ಹುಟ್ಟುಹಬ್ಬನೂ ಕೂಡ ಇದೆ. ಅದರ ಪ್ರಯುಕ್ತ ನಾವು ಇಷ್ಟೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಸುಮಾರು ಬೆಳಿಗ್ಗೆ 8 ಗಂಟೆಗೆ ಒಂದು ಬ್ಲಡ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಆ 8 ಗಂಟೆಗೆ ಯಾಕಪ್ಪ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ, ಅವತ್ತು ಸಂಡೇ ಇಲ್ಲ, ಕೆಲವು ಹಾಲಿಡೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಬ್ಲಡ್ ಕೊಡ್ತಕ್ಕಂಥವ್ರು ಯಾರಾದರೂ ಬಂದರೆ ಬೇಗ ಕೊಟ್ಟು ಅವ್ರವ್ರ ಜಾಬ್ಗೆ ಹೋಗ್ಬೋದು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಬ್ಲಡ್ ಕ್ಯಾಂಪ್ನ ಅರೇಂಜ್ ಮಾಡಿದ್ದೀವಿ. ಆ ಜೊತೆಗೆ ಯಾರು ಬ್ಲಡ್ ಕೊಡ್ತಾರೋ ಅವ್ರಿಗೆ ಅಲ್ಲಿ ಟಿಫನ್ ವ್ಯವಸ್ಥೆನೂ ಕೂಡ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ. ದಯಮಾಡಿ ಬ್ಲಡ್ಡು ನಾವು ಕೊಟ್ಟರೆ ಮತ್ತೆ ರೀಸೈಕಲ್ ಆಗುತ್ತೆ. ನಮಗೆ 24 ಅವರ್ಸಲ್ಲಿ ನಮ್ಮ ಡಾಕ್ಟ್ರುಗಳು ಹೇಳೋ ಪ್ರಕಾರ ರೀಸೈಕಲ್ ಆಗುತ್ತೆ. ಒಂದೇ ಒಂದು ಆಫಲ್ಲಿ ತಿಂದರೂ ಸಾಕು ನಮಗೆ ಒಂದು ರೀಸೈಕಲ್ ಆಗುತ್ತೆ. ದಯಮಾಡಿ ರಕ್ತದಾನ ಮಾಡಿರಿ. ರಕ್ತದಾನ ಮಾಡಿದರೆ ಎಲ್ಲರೂ ಕೂಡ ನಾವು ಎನರ್ಜಿಯಾಗಿ ಬದುಕ್ಬೋದು. ನಾವೆಲ್ಲರೂ ಕೂಡ ಒಂದು ಆ ಜೀವವನ್ನು ಉಳಿಸುವಂಥ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಸಹಕರಿಸ್ತೀರ ಅಂತ ಹೇಳ್ತೀವಿ. ನಿಮಗೆಲ್ಲ ಯಾಕೆ
ಏನಕ್ಕೆ ಅಂತಂದರೆ ನಮ್ಮ DYSP ರಾಜೇಶ್ ಸರ್ ಅವರ ಒಂದು ಮಾರ್ಗದರ್ಶನ. ಏಕೆಂದರೆ ಅವ್ರು ಕೊಡ್ತಕ್ಕಂಥ ಸ್ಫೂರ್ತಿ, ಅವರು ಸಮಾಜದ ಒಳಗಡೆ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಗಳಾಗಿರ್ಬೋದು, ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಏಕೆಂದರೆ ಒಂದು ಗಿಡ ನೆಡೋದಾಗಿರ್ಬೋದು, ಮಕ್ಕಳ ಎಜುಕೇಷನ್ ವಿಷಯಗಳಾಗಿರ್ಬೋದು, ಸಾಕಷ್ಟು ನೊಂದಂಥವ್ರಿಗೆ ಧ್ವನಿ ಎತ್ತೋದಂತಾಗಿರ್ಬೋದು, ಇವೆಲ್ಲನೂ ಕೂಡ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಟೀಮ್ಗಳನ್ನ ಕಟ್ಕೊಂಡಿದ್ದಾರೆ ನೋಡಿ. ನಮ್ಮ ಆನೇಕಲ್ ಟೀಮ್ ಅಂತಿದೆ, ಸರ್ಜಾಪುರ ಟೀಮ್ ಇದೆ, ಜಿಗಣಿ ಟೀಮ್ ಇದೆ, ಚಂದಾಪುರ ಟೀಮ್ ಇದೆ, ಯುವ ಟೀಮ್ ಇದ್ದಾವೆ. ಇಷ್ಟು ಎಲ್ಲ ಟೀಮ್ಗಳು ಕೂಡ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಈ 6 ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟೋ ಶಾಲೆಗಳು ದತ್ತು ತೊಗೊಂಡಿದ್ದೀವಿ. ಹಾಗಾಗಿ ನಾವೆಲ್ಲ ಟೀಮಲ್ಲಿ ನಮ್ಮ ಸದಸ್ಯರು ಕೂಡ ಭಾಳ ಮುತುವರ್ಜಿ ವಹಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕು ನಾವು ಕೂಡ ಅಂತೇಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುನ್ನಡೀತಾ ಇದ್ದೀವಿ. ಎಲ್ಲರೂ ಕೂಡ ಬಂದು ಸಹಕರಿಸಿ, ಆಮೇಲೆ ದಯಮಾಡಿ ಒಂದು ಬ್ಲಡ್ ಡೊನೇಟ್ ಏನಿದೆ, ನಾವು ಈ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ದಯಮಾಡಿ ಯಾರು ಬ್ಲಡ್ ಡೊನೇಟ್ ಮಾಡ್ತಿರೋ ಅವರು ದಯಮಾಡಿ 24 ಅವರ್ಸು ಯಾವುದೇ ಥರದ ಆಲ್ಕೋಹಾಲ್ನ ಸೇವನೆ ಮಾಡಬೇಡ್ರಿ. ಒಂದು BP, ಶುಗರ್ ಆಗಿರ್ಬೋದು, ಆಮೇಲೆ ಒಂದು ಜ್ವರ ಬಂದಿದ್ದರೆ ದಯಮಾಡಿ ಅಂಥವ್ರು ಬ್ಲಡ್ ಕೊಡೋಕ್ಕೆ ಬರಬೇಡ್ರಿ. ಯಾರು ಹೆಲ್ತಿ ಆಗಿರ್ತೀರಾ, ಚೆನ್ನಾಗಿರ್ತೀರಾ ಅಂಥವ್ರು ಬಂದು ಬ್ಲಡ್ ಡೊನೇಟ್ ಮಾಡಿ. ನಾವು ನಿಮ್ಮ ನಿರೀಕ್ಷೆಯಲ್ಲಿ ಕೂಡ ನಾವು ಕಾಯ್ತಾ ಇರ್ತೀವಿ. ನೀವೆಲ್ಲರೂ ಬಂದರೆ ನಮಗೂ ಕೂಡ ಖುಷಿ ಆಗುತ್ತೆ. ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ಸ್ಥಳ ಬಂದು HSR ಲೇಔಟು BDO ಕಾಂಪ್ಲೆಕ್ಸ್ ವೈಟ್ ಹೌಸ್ ಹಾಲಲ್ಲಿ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕಿದ್ವಾಯಿ ಹಾಸ್ಪಿಟ್ಲ್ ಮಕ್ಕಳಿಗೆ ಏನು ಕ್ಯಾನ್ಸರ್ ಪೇಷಂಟ್ಗಳಿಗೆ ನಾವೆಲ್ಲರೂ ಕೂಡ ಒಂದು ಸಹಾಯವಾಗಿ ನಿಲ್ಲೋಣ ಅಂತ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಮಾಧ್ಯಮ ಮಿತ್ರರು ನಾನು ಕೇಳ್ಕೊಳ್ಳೋದು ಒಂದೇ, ಮುಂದೆ ಬರ್ತಕ್ಕಂಥ ನಮ್ಮ ರಾಜಲಾಂಛನ ಸಂಸ್ಥೆಯ ಒಂದು ಕೂಸು ಒಂದು ಹೀರೋ ಆಗಿ ದ ಟಾಸ್ಕ್ ಅನ್ನೋ ಒಂದು ಸಿನಿಮಾದಲ್ಲಿ ಆಚರಣೆ ಇದು ಮಾಡ್ತಾಯಿದ್ದಾರೆ, ನಟನೆ ಮಾಡ್ತಾಯಿದ್ದಾರೆ. ತಾವೆಲ್ಲರೂ ಕೂಡ ಕರ್ನಾಟಕದ ಜನತೆ ಆ ಒಂದು ಕೂಸಿಗೆ ಸಹಾಯ ಮಾಡಿರಿ, ಹೆಲ್ಪ್ ಮಾಡಿರಿ. ಏಕೆಂದರೆ ಒಬ್ಬ ಹೀರೋ ಆಗಿ ಹಿಂದೆನೂ ಕೂಡ ನಟನೆ ಮಾಡಿದ್ದಾರೆ. ನಮ್ಮ ದುನಿಯಾ ವಿಜಯ್ ಸರ್ ಅವರ ಸಿನಿಮಾದಲ್ಲಿ ಒಬ್ಬ MLA ಪಾತ್ರವಾಗಿ ನಟನೆ ಮಾಡಿದ್ದಾರೆ. ಕರ್ನಾಟಕದ ಜನತೆಯ ಆಶೀರ್ವಾದವನ್ನು ಕೇಳಲು ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ, ಫಸ್ಟ್ ಪಾಯಿಂಟ್, ಲೈಫ್ ತುಂಬ ಶಾರ್ಟ್ ಇದೆ. ಎಲ್ಲರಿಗೆ ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಆ ಶೆಡ್ಯೂಲಲ್ಲಿ ನಾವು ಆ್ಯಸ್ ಎ ವಾಲಂಟಿಯರ್ ಹಾಗೆ ಮುಂದೆ ಬಂದು ಸಮಥಿಂಗ್ ವಿ ಶುಡ್ ಡೂ ಫಾರ್ ದಿ ಕಂಟ್ರಿ, ಫಾರ್ ದಿ ಸ್ಟೇಟ್ ಅಂತ ಮುಂದೆ ಬಂದಿದ್ದೀವಿ. ಅದೇ ಪಾಯಿಂಟ್ನ ಮೇಜರ್ ಪಾಯಿಂಟ್ ಇಟ್ಕೊಂಡು 3rd ಸೆಪ್ಟೆಂಬರ್ ಆಸ್ ಯೂಶುವಲ್ ರಾಜೇಶ್ ಸರ್ ಬರ್ಡೇ ಇದೆ. ಸೊ ಆ ಸೇಮ್ ಬರ್ಡೇ ದಿವಸ ನಾವು ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಸೊ ಆ ಬ್ಲಡ್ ಕ್ಯಾಂಪಲ್ಲಿ ನಾವು ಎಷ್ಟು ಜನ ಬಂದು ಬ್ಲಡ್ ಡೊನೇಷನ್ ಮಾಡ್ತೀರಾ, ಫಾರ್ ದೆಮ್ ವಿ ಆರ್ ಗಿವಿಂಗ್ ಸರ್ಟಿಫಿಕೇಟು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ವಿತ್ ದಟ್ ಬ್ರೇಕ್ಫಾಸ್ಟ್ ಅರೇಂಜ್ಮೆಂಟ್ ಇರುತ್ತೆ. ವೈ ಐ ಆಮ್ ರಿಕ್ವೆಸ್ಟಿಂಗ್, ಬಿಕಾಸ್ ನಿಮ್ಮದು ಹಾಫ್ ಆ್ಯನ್ ಅವರ್ ಟೈಮ್ ಒಂದು ಪರ್ಸನ್ಗೆ ಲೈಫ್ ಸೇವ್ ಮಾಡುತ್ತೆ. ಓನ್ಲಿ ಜಸ್ಟ್ ಹಾಫ್ ಆ್ಯನ್ ಅವರ್. ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಎಲ್ಲರಿಗೆ ಬಿಜಿ ಶೆಡ್ಯೂಲ್ ಇರುತ್ತೆ. ಆ ಬಿಜಿ ಶೆಡ್ಯೂಲ್ನ ನಾವು ಯೂಸ್ ಮಾಡಿಕೊಂಡು ಆಸ್ ಎ ವಾಲಂಟಿಯರ್ ನಾವು ಮುಂದೆ ಬಂದಿದ್ದೀವಿ. ಬಟ್ ನೀವು ಸ್ವಲ್ಪ ಮುಂದೆ ಬಂದು ನಿಮ್ಮದು ಹಾಫ್ ಆ್ಯನ್ ಅವರ್, ಜಸ್ಟ್ ಹಾಫ್ ಆ್ಯನ್ ಅವರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್, ಬನ್ನಿ ಆ್ಯಂಡ್ ಬ್ಲಡ್ ಡೊನೇಟ್ ಮಾಡಿ. ಥ್ಯಾಂಕ್ ಯು. ಹಾಗಾಗಿ ರಾಜಲಾಂಛನ ಸಂಸ್ಥೆಯ 6ನೇ ವರ್ಷದ ಒಂದು ಆನಿವರ್ಸರಿ ಸಂಭ್ರಮ ಮತ್ತು ಹಾಗೆ ನಮ್ಮ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದಂಥ DYSP LY ರಾಜೇಶ್ ಸರ್ ಅವರ ಹುಟ್ಟುಹಬ್ಬಕ್ಕೆ ಕೂಡ ನಾವು ಆರ್ಥಿಕ ಶುಭಾಶಯನ ಹೇಳ್ತಾ ಇದ್ದೀವಿ. ಇಂದು ಸರ್ಕಾರಿ ಕೆಲಸದಲ್ಲಿದ್ದು ಅಲ್ಲೇ ಅಷ್ಟೊಂದು ಒತ್ತಡ ಜವಾಬ್ದಾರಿ ಇದ್ದರೂ ಸಹ ಈ ಸಮಾಜಕ್ಕೆ ಏನಾದರೂ ಒಂದು ನಾವು ಸೇವೆನ ಮಾಡಬೇಕು, ಒಂದು ಸಮಯನ ಕೊಡಬೇಕು ಅಂಥೇಳಿ ಈ ಥರ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜೇಶ್ ಸರ್ ಅವರಿಗೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಈ ಒಂದು ಸಂಸ್ಥೆಯಲ್ಲಿ ಅವರು ಶಿಕ್ಷಣ, ಪರಿಸರ ಮತ್ತು ಅರಿವು ಅಂತ 3 ಧ್ಯೇಯಗಳನ್ನ ಇಟ್ಕೊಂಡು ಅವರು ಇದನ್ನು ನಡೆಸ್ತಾ ಇದ್ದಾರೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಶಿಕ್ಷಣ ಇದ್ರೇ ದೇಶ ಅಭಿವೃದ್ಧಿ ಅಂತ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಹಾಗೆ ನಾವು ಕೆಲವೊಂದು ಅತಿ ಬೆಲೆ ಹತ್ರ ಒಂದು ಗೌರ್ಮೆಂಟ್ ಸ್ಕೂಲ್ನ ಕೂಡ ದತ್ತಕ್ಕೆ ತಗೊಂಡು ಆ ಒಂದು ಸ್ಕೂಲಿಗೆ ಅಗತ್ಯವಾದಂಥ ಮಕ್ಕಳಿಗೆ ವಸ್ತುಗಳನ್ನ ನಾವು ಕೊಡ್ತಾ ಬರ್ತಾಯಿದ್ದೀವಿ. ಪ್ರತಿ ವರ್ಷ ಕೂಡ ಅವರಿಗೆ ಯೂನಿಫಾರ್ಮ್ಸ್ ಇರ್ಬೋದು, ಶೂಸ್ ಇರ್ಬೋದು, ಅಲ್ಲಿಗೆ ಅವರಿಗೆ ನೋಟ್ಬುಕ್ಕು. ಒಂದು ಟೈಮ್ನಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಬರೀ 30 ಮಕ್ಕಳಿದ್ದು, ಇವತ್ತು ಇಷ್ಟೆಲ್ಲ ಅಗತ್ಯ ವಸ್ತುಗಳನ್ನ ಕೊಟ್ಟ ಮೇಲೆ ಅಲ್ಲಿ ಇವಾಗ 70ರಿಂದ 80 ಮಕ್ಕಳು ಬಂದು ಕಲಿತಾ ಇದ್ದಾರೆ. ಹಾಗೆ ಇನ್ನು ಪರಿಸರ ಕೂಡ ನಮಗೆ ಪರಿಸರದಿಂದ ನಾವೆಲ್ಲದನ್ನು ಪಡ್ಕೊತೀವಿ. ಆದರೆ ನಾವು ಪರಿಸರಕ್ಕೆ ಏನು ಕೊಡ್ತಾಯಿದ್ದೀವಿ? ಹಾಗಾಗಿ ನಾವು ಪರಿಸರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂಥೇಳಿ ಪ್ರತಿ ವರ್ಷ 500ರಿಂದ 600 ಗಿಡಗಳನ್ನ ಹಾಕ್ತೀವಿ ಮತ್ತು ಅವನ್ನು ಜವಾಬ್ದಾರಿಯಿಂದ ನೋಡ್ಕೊತಿದ್ದೀವಿ, ಬೆಳೆಸ್ತಾ ಇದ್ದೀವಿ.
ಹಾಗೆ ಇನ್ನು ಯುವ ಪೀಳಿಗೆ ಅರಿವಿಗೆ ಇವತ್ತು ಯುವ ಪೀಳಿಗೆ ಭಾಳ ಮುಖ್ಯ. ಇವತ್ತು ಕ್ರೈಮ್ ಇರ್ಬೋದು, ಒಂದು ಆರೋಗ್ಯ ಬಗ್ಗೆ ಇರ್ಬೋದು, ಕೆಲವೊಂದು ಸ್ಕೂಲ್ಗಳು ಕಾಲೇಜುಗಳಿಗೆ ಹೋಗಿ ನಾವು ಅವರಿಗೆ ಅರಿವನ್ನು ಮೂಡಿಸೋಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆ ಸೆಪ್ಟೆಂಬರ್ 3ನೇ ತಾರೀಕು ರಾಜೇಶ್ ಸರ್ ಅವರ ಬರ್ತ್ಡೇ ಇದೆ. ಅವತ್ತಿನ ದಿವಸ ಏನೇನು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೀವಿ ಅಂತ ಈಗ ಆಲ್ರೆಡಿ ನಮ್ಮ ಟೀಮ್ನಿಂದ ಎಲ್ಲರೂ ಕೂಡ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.